ರಾಶಿಯವರಿಗೆ ಫೆಬ್ರವರಿ ಮಾಸದಲ್ಲಿ ನೋಡಿ, ಕೇತು ಮತ್ತು ಗುರು ಸ್ವಲ್ಪ ತಕ್ಕ ಮಟ್ಟಿಗೆ ನಿಮಗೆ ಅನುಕೂಲಕರವಾಗಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡ್ತಾರೆ. ಯಾಕೆ ಅಂದರೆ ಷಷ್ಠದಲ್ಲಿರುವಂತಹ ಕೇತು, ಪಾಪಗ್ರಹನಾಗಿರುವಂತಹ ಕೇತು ಷಷ್ಠದಲ್ಲಿದ್ದಾಗ ಒಂದು ಒಳ್ಳೆಯ ಫಲವನ್ನು ಖಂಡಿತವಾಗಿ ಕೊಡ್ತಾನೆ. ಕೇತುವಿಗೆ ಸಂಬಂಧಪಟ್ಟಂತಹ ಗ್ರಹದ ಆರಾಧನೆಯನ್ನು ಜಾಸ್ತಿಯಾಗಿ ಮಾಡ್ಕೊಳ್ಳಿ. ಯಾಕಂದರೆ ಕೇತುವಿಗೆ ಸಂಬಂಧಪಟ್ಟಂತೆ ಗಣಪತಿಯ ಆರಾಧನೆಯನ್ನು ಈ ಮಾಸದಲ್ಲಿ ಮಾಡಿಕೊಳ್ಳುವುದರಿಂದ ನಿಮಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿರ್ಬೋದು, ಕಷ್ಟಗಳಿರ್ಬೋದು, ಅನಾರೋಗ್ಯಗಳಿರ್ಬೋದು ಅಥವಾ ಹಣಕಾಸಿನ ಅಡಚಣೆ ಇರ್ಬೋದು, ಖಂಡಿತವಾಗ್ಲೂ ದೂರ ಆಗುತ್ತೆ. ಅದನ್ನು ಬಿಟ್ಟರೆ ನೋಡಿ, ಗುರು ಕೂಡ ಚತುರ್ಥದಲ್ಲಿದ್ದಾನೆ. ವಾಸ್ತು ಕಾರ್ಯಕ್ಕೆ ಒಂದಷ್ಟು ಅನುಕೂಲವನ್ನು ಕೊಡ್ತಾನೆ. ಅಂದರೆ ಮನೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳಲ್ಲಿ ಅನುಕೂಲತೆಯನ್ನು ಬಿಟ್ಟರೆ ಬೇರೆ ವಿಷಯದಲ್ಲಿ ವಿಶೇಷವಾಗಿ ನಿಮಗೆ ಅನುಕೂಲಕರವಾಗಿ ಇಲ್ಲ. ಆದರೂ ಕೂಡ ಈ ಒಂದು ಎರಡು ಗ್ರಹಗಳು ಮಾತ್ರ ನಿಮಗೆ ಅನುಕೂಲತೆಯನ್ನು ಒದಗಿಸ್ತಾರೆ. ಅದನ್ನು ಬಿಟ್ಟರೆ ನೋಡಿ, ವ್ಯಯಸ್ಥಾನದಲ್ಲಿ ಪಂಚಗ್ರಹ ಯೋಗ, ವ್ಯಯಸ್ಥಾನದಲ್ಲಿ ರಾಹು ಇದ್ದಾನೆ, ರವಿ, ಕುಜ, ಬುಧ, ಶುಕ್ರ ಎಲ್ಲರೂ ವ್ಯಯದಲ್ಲಿ ಬರ್ತಾ ಇದ್ದಾರೆ ಈ ಒಂದು ಫೆಬ್ರವರಿ ಮಾಸದಲ್ಲಿ. ವ್ಯಯಸ್ಥಾನದಲ್ಲಿ ಇದ್ದಾಗ ಅಂದರೆ ಆಯ ಕಡಿಮೆ, ವ್ಯಯ ಜಾಸ್ತಿ. ಯಾಕೆಂದರೆ ಧನಾಧಿಪತಿ ಕುಜ ಕೂಡ ವ್ಯಯಸ್ಥಾನದಲ್ಲಿ, ಅಂದರೆ ಖರ್ಚೇ ಜಾಸ್ತಿ. ಯಾವುದೋ ಕಾರಣಕ್ಕೆ ಬಂದಂಥ ದುಡ್ಡು ಖಂಡಿತವಾಗಿಯೂ ಸಾಗೋದಿಲ್ಲ, ಹೊರಗಡೆ ಹೋಗೋದೇ ಜಾಸ್ತಿ. ಇದನ್ನು ಸ್ವಲ್ಪ ಮನಸ್ಸಿನಲ್ಲಿ ಗಮನದಲ್ಲಿ ಇಟ್ಟುಕೊಳ್ಳಿ. ಖರ್ಚಿನ ಮೇಲೆ ಹಿಡಿತ ಇರಲಿ, ಒಂದು ಆರ್ಥಿಕ ಶಿಸ್ತನ್ನು ಪಾಲಿಸಿಕೊಂಡು ಬನ್ನಿ. ಸೊ ಈ ಗ್ರಹಗಳ ಪ್ರಭಾವ ಖಂಡಿತವಾಗಿಯೂ ನಮ್ಮ ಪ್ರಯತ್ನದಿಂದ ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಅದರ ಜೊತೆಗೆ ನೋಡಿ, ನಿಮ್ಮದೇ ರಾಶಿಯಲ್ಲಿರುವಂಥ ಶನಿ ಸ್ವಲ್ಪ ಎಷ್ಟೇ ಒಂದು ಒಳ್ಳೆಯ ಫಲವನ್ನು ಕೊಟ್ಟರೂ ಕೂಡ ಶನಿಯ ಒಂದು ಕುಪ್ರಭಾವ ಖಂಡಿತವಾಗಿಯೂ ಆ ಸಾಡೆಸಾತಿಯ ಕಾಲದಲ್ಲಿ ಮುಂದುವರಿಯುತ್ತೆ. ಒಂದು ಹಿಂಜರಿಕೆ ಇರುತ್ತೆ. ಲಗ್ನದಲ್ಲೇ ಇದ್ದಾಗ ಮಾನಸಿಕವಾದಂಥ ತೊಂದರೆ, ಶಾರೀರಿಕವಾದಂಥ ತೊಂದರೆ, ಇದೆಲ್ಲವೂ ಖಂಡಿತವಾಗಿಯೂ ಮುಂದುವರಿತಾ ಇರುತ್ತೆ. ಸಪ್ತಮದ ಮೇಲೆ ಶನಿ ದೃಷ್ಟಿ ಇರೋದರಿಂದ ನೋಡಿ, ಯಾವುದೇ ಕಾರಣಕ್ಕೂ ಇಲ್ಲಿ ಒಂದು ದಂಪತಿಗಳ ಮಧ್ಯೆ ಇರುವಂಥ ಭಿನ್ನಾಭಿಪ್ರಾಯವನ್ನು ಖಂಡಿತವಾಗೂ ಬಗೆಹರಿಸಿಕೊಳ್ಳಿ. ಇಲ್ಲದೇ ಇದ್ದರೆ ಈಗ ಇದ್ದಂತಹ ಸಮಸ್ಯೆಗಳಿಗೆ ಇನ್ನೂ ನೀವು ಅನೇಕವಾದಂತಹ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡಿಕೊಂಡಾಗತ್ತೆ. ಹಾಗಾಗಿ ಆ ವಿಷಯದಲ್ಲಿ, ಯಾಕೆಂದರೆ ಈ ಸಮಯದಲ್ಲಿ ನೀವು ಇಬ್ಬರು ಆ ಸಮಸ್ಯೆಗಳನ್ನು ಒಂದಾಗಿ ಪರಿಹರಿಸಿಕೊಂಡ್ರೆ ಖಂಡಿತವಾಗೂ ನಿಮಗೆ ಯಾವುದೇ ವಿಷಯದಲ್ಲೂ ವಿಶೇಷವಾದಂಥ ನಿಮಗೆ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗೋದಿಲ್ಲ. ಹಾಗಾಗಿ ವಿಶೇಷವಾಗಿ ನೋಡಿ, ಒಂದು ಮಾಸದಲ್ಲಿ ಶನಿಯ ಆರಾಧನೆ ಬಹಳ ಮಹತ್ವವಾದದ್ದು. ಶನಿಯ ಸ್ತೋತ್ರವನ್ನು ಹೇಳಿಕೊಳ್ಳಿ, ಆಂಜನೇಯನ ದರ್ಶನವನ್ನು ಮಾಡಿಕೊಳ್ಳಿ, ಶನಿ ಶಾಂತಿಯನ್ನು ಮಾಡಿಕೊಳ್ಳಿ. ಹಾಗಾಯಿತು ಅಂತಂದರೆ ತಕ್ಕ ಮಟ್ಟಿಗೆ ನಿಮಗೆ ಈ ಒಂದು ಮಾಸ ಚೆನ್ನಾಗಿರುತ್ತೆ. ಆರೋಗ್ಯ ಕೂಡ ತೊಂದರೆ ಇಲ್ಲ. ವಿವಾಹ ಯೋಗ ಸದ್ಯಕ್ಕಂತೂ ಇಲ್ಲ, ಸ್ವಲ್ಪ ವೇಟ್ ಮಾಡಿ. ಪಂಚಮದಲ್ಲಿ ಗುರು ಬರ್ತಾ ಇದ್ದಾನೆ. ಪಂಚಮದಲ್ಲಿ ಅಂದರೆ ಕರ್ಕ ರಾಶಿಗೆ ಗುರು ಬಂದಾಗ ನಿಮಗೆ ಖಂಡಿತವಾಗಿಯೂ ವಿವಾಹ ಯೋಗ ಬರುತ್ತೆ. ಅಲ್ಲಿವರೆಗೆ ಸ್ವಲ್ಪ ವೇಟ್ ಮಾಡಿ. ಒಳ್ಳೆಯದಾಗಲಿ. ನಮಸ್ಕಾರ.